ಪರೀಕ್ಷಾ ಪೂರ್ವ ಸಿದ್ಧತೆ ಕುರಿತು ಆಯೋಜನೆಯನ್ನು ಮಾಡಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಉರ್ದು ಅಥವಾ ಮುಸ್ಲಿಂ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಮ್ಮ ತಾಲೂಕಿನ ಎಲ್ಲ ಉರ್ದು ಮಾಧ್ಯಮದ ಶಾಲೆಗಳು ಅಲ್ಲಿಯ ಶಿಕ್ಷಕರು ಕೂಡಿಕೊಂಡು ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣೆ ಮಾಡಬೇಕು, ಪರೀಕ್ಷೆಯಲ್ಲಿ ಅವರು ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಯನ್ನು ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಸದಾ ನಮ್ಮ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನು ಹೊಂದತಕ್ಕಂಥವ್ರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿತ್ತು. ಅವರು ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ ಸಭೆಯಲ್ಲಿ ಭಾಗವಹಿಸುತ್ತಾ ನಾವು ಅವರ ಸಹೋದರರು ಯುವ ಮುಖಂಡರಂತ ಸನ್ಮಾನ್ಯ ಶ್ರೀ ಅಶ್ವಥ್ ವೈದ್ಯರನ್ನು ಕೇಳ್ಕೊಂಡಾಗ ಅವರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ಅಶ್ವಥ್ ವೈದ್ಯರವರೇ. ಅದೇ ರೀತಿ ನಮ್ಮ ಸವದತ್ತಿಯ ಯುವ ನೇತಾರರು ಎಲ್ಲ ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತ ಶ್ರೀಯುತ BN ಪ್ರಭುನವರವರೇ. ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂತ ನಮ್ಮ ಸವದತ್ತಿ ತಾಲೂಕಿನ ಮೇವದ ಅಧ್ಯಕ್ಷರಂತ ಶ್ರೀಯುತ ಕೊಳಚಿ ಗುರುಗಳೇ. ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಕಲಿಗೇರಿ ಮೇಡಮ್ ಅವರೇ, ನಮ್ಮ ಸವದತ್ತಿ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆತ್ಮೀಯ ಸಹೋದರರು ಅಂತ ಶ್ರೀಯುತ ಮುರುಗೋಡವರೇ. ಅದೇ ರೀತಿ ನಮ್ಮ ಮುಂಡವಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಂತ ವ್ಯಾಪಾರಿ ಅವರೇ. ಇವತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದಂತ ಶ್ರೀಯುತ ಬಾಬೂಜಿ ಕೊಪ್ಪ ಅವರೇ. ಅದೇ ರೀತಿ ವೇದಿಕೆ ಮೇಲೆ ಅತಿಥಿ ಆಗಮಿಸಿದ ಈ ರಾಮದುರ್ಗ ತಾಲೂಕಿನ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸುಮಯ್ಯ ಮೇಡಮ್ ಅವರೇ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ಉರ್ದು ಶಿಕ್ಷಕ ಸಂಘಟನೆ ಎಲ್ಲ ಪದಾಧಿಕಾರಿಗಳಾದ ದೇಪಾರಿ ಅವರೇ, ಜಮಾದಾರ್ ಅವರೇ, ವಟ್ನಾಳ್ ಅವರೇ, ಬಾವಾ ಖಾನ್ ಅವರೇ, ಬಾಲಿಗಿಡದವರೇ, ಮಕಾಂದಾರ್ ಅವರೇ ಹಾಗೂ ರಂಗಾರಿ ಅವರೇ, ನಮ್ಮ CRT ಅವರಂತ ನದಾಫ್ ಅವರೇ. ನಿಮಗೆ ವಿಷಯದ ಬಗ್ಗೆ ಮುಂಜಾನೆ ಒಂದು ಅವಧಿಯಲ್ಲಿ ಕೊಟ್ಟರು. ಈ ಮಧ್ಯಾಹ್ನ ಕೂಡ 3 ಅವಧಿಯಲ್ಲಿ ತಮಗೆ ಮಾರ್ಗದರ್ಶನ ಮಾಡಿಕೊಂಡ ನಮ್ಮ ಎಲ್ಲ ನಮ್ಮ ಮುದ್ದಾಪುರರಾಯಿತು, ಮಕಾಂದಾರರಾಯಿತು, ವಟ್ನಾಳರಾಯಿತು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ. ಈ ಸಂಘಟನೆ ಮಾಡಲಿಕ್ಕೆ ಸಹಕಾರದಿಂದ ಯಾವತ್ತೂ IPD ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರಾದ ಪುಣೆದವರು ಹಿಡ್ಕೊಂಡು ಎಲ್ಲ ಪದಾಧಿಕಾರಿಗಳು, ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಇಲ್ಲಿ ಭಾಗವಹಿಸಿದ ಮುನ್ನೋಳಿ ಹಾಗೂ ಸವದತ್ತಿ ಮತ್ತು ರಾಮದುರ್ಗ ಉರ್ದು ಶಾಲೆಗಳೆಲ್ಲ ಶಿಕ್ಷಕರು ಬಹಳ ಖುಷಿಯಿಂದ ಇಲ್ಲಿ ಭಾಗವಹಿಸಿದ ಮುದ್ದು ವಿದ್ಯಾರ್ಥಿನಿಯರೇ. ಬಹುಶಃ ಮಾರ್ಚ್ 21ಕ್ಕೆ ನಮ್ಮ SSLC ಪರೀಕ್ಷೆ ಆರಂಭವಾಗ್ತದೆ. ತಾವೆಲ್ಲ ಪರೀಕ್ಷೆಗೆ ಬಹಳಷ್ಟು ಸಿದ್ಧತೆಯನ್ನು ನೀವು ಮಾಡಿಕೊಂಡ್ರಿ. ಪರೀಕ್ಷೆಗಳು ಯಾವುದೇ ನಡೀತಾವಂತ ಪರೀಕ್ಷೆಗಳು ಯಾವ ರೀತಿ ನಡೀತಾವಂತ ತಮ್ಗೆ ಬಂದಿದೆ. ಈಗ ನೀವು 9 ವರ್ಷ ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೀರಿ, 7 ವರ್ಷ ಹೈಸ್ಕೂಲ್ನಲ್ಲಿ 2 ವರ್ಷ ಕಲ್ತಿದ್ದೀರಿ. ನೀವು 6th ಪಾಸ್ ಆದಾಗ ನಿಮ್ದು ರಿಸಲ್ಟ್ ಯಾರು ಕೇಳಿಲ್ಲ, ಕೇರೇನ ಇಲ್ಲ. 9th ಪಾಸ್ ಆದಾಗ ರಿಸಲ್ಟ್ ಕೇರ ಇಲ್ಲ. Nobody asked your result. But after SSLC, everybody asked your result. SSLC ನೀವು IPD ಕಲ್ತಿರೋದು ಗೊತ್ತಿದೆ, ಹುಡುಗರು ಮುನ್ನೋಳಿ ಕಲ್ತಿರೋದು ಗೊತ್ತಿದೆ. ಎಲ್ಲರಿಗೂ SSLCಯನ್ನ ಕಲ್ತಾ ಇದ್ದಾರೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಎಲ್ಲರೂ ನಿಮ್ಮ ಪರಿಚಯದವರು, ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು कितना परसेंटेज हुआ, हाउ मच पास आया करके पूछता है. ಯಾಕೆ 10 ವರ್ಷ ಅಂದ್ರೆ after attending 10 years of your schooling you are facing one board exam. 10 ವರ್ಷ ಶಿಕ್ಷಣ ಆದ್ಮೇಲೆ ಒಂದು ಬೋರ್ಡ್ ಎಕ್ಸಾಮ್ ನೀವು ಫೇಸ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಎ ಟರ್ನಿಂಗ್ ಪಾಯಿಂಟ್. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಂದು
टर्निंग पॉइंट है. So everybody asks for result. एस्टागिदे कहता. वो रिजल्ट आप खुशी से बोलना है. खुशी से कौन बोलता है? Those who secure more marks, he tell my percentage is 80, my percentage is 90, my percentage is 95. इसको ज्यादा मार्क्स है वो खुशी से बोलता है मैं इतना मार्क्स लिया हूँ करके. अगर कम आया तो मार्क्स कम आए तो क्या करते हैं? पास हुआ बोलता है. अगर एक या दो सब्जेक्ट में मार्क्स कम आया तो वो क्या बोलता है? अभी मार्क्स करीब बदले पड़ता है, अभी रिजल्ट देखा नहीं. क्या बोलते हैं? मैं अभी रिजल्ट देखा नहीं. ऑनलाइन में मेरा रिजल्ट नहीं दिख रहा है. ऑनलाइन में मेरा रिजल्ट नहीं दिख रहा है. मेरा नंबर भूल गया मैं, मेरा रजिस्टर नंबर भूल गया मैं करके ऐसे ही बोलता है ना. ऐसा हो गया. तो अब सबको आपका रिजल्ट खुशी से बोलना है. खुशी में नहीं रिजल्ट करना. When it is possible, कब वो पॉसिबल होता है? आप स्टडी करके ज्यादा स्टडी करके अच्छे मार्क्स लिया तो आप आपका कोई एग्जाम का रिजल्ट खुशी से बोल सकता है. इसको वास्ते आपको अच्छा पढ़ाने के लिए, अच्छा मार्गदर्शन देने के लिए एक कार्यक्रम हमने आयोजन किया है. तो हम खुशी का रिजल्ट ले लो. पहले खुशी किसको होता है? रिजल्ट मार्क्स अच्छा है तो आपको होता है. निम्न खुशी है मतलब रिजल्ट चला मेरा मतलब निम्न खुशी आता है. नेक्स्ट किसको खुशी होता है? आपका पेरेंट्स को, आपका माँ बाप को खुशी होता है. नेक्स्ट खुशी किसको होता है? आपका टीचर्स. तो आपका टीचर्स इतना मेहनत करके इस चल रहा और मेहनत कर रहा वो जरूरी नहीं, ये करने का जरूरत नहीं. फिर भी वो संगठन की तरफ से सब टीचर्स ಎಲ್ಲ ಟೀಚರ್ಸ್ ಏನ್ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕೆ ನಮ್ಮ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನ ಪಡೆಯಬೇಕು, ಪರೀಕ್ಷೆಯನ್ನು ಅವರು ಚೆನ್ನಾಗಿ ಬರೀಬೇಕು ಅನ್ನೋ ಉದ್ದೇಶಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. मार्च 21 का एग्जाम है. अभी बहुत दिन है. ये इष्ट टाइम ಉಳಿದಿದೆಯಲ್ಲ ಈ ಟೈಮ್ ನಲ್ಲಿ ನೀವು ಏನು ಮಾಡಬೇಕು? ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ನಿಮ್ದೇ ಆದಂತ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಆಲ್ರೆಡಿ ನಿಮ್ಮ ಟೀಚರ್ಸ್ ಎಲ್ಲ ಹೇಳಿದ್ದಾರೆ. ನಿಮ್ದೇ ಆದಂತ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಮಾರ್ನಿಂಗ್ ಎಷ್ಟು ಗಂಟೆಗೆ ಕೇಳಬೇಕು? 5 ಗಂಟೆಗೆ ಕೇಳಬೇಕು, 6 ಗಂಟೆಗೆ ಕೇಳಬೇಕು, वही टाइम पे उठना है ಕೇಳಬೇಕು. रात को कितना बजे सोना है, ಎಷ್ಟು ಗಂಟೆಗೆ ಮಲಗಬೇಕು? 10 ಗಂಟೆ 11 ಗಂಟೆಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ 6 o'clock 5 o'clock ನೀವು ಬಂದರೆ ಯಾವ ವಿಷಯ ಓದಬೇಕು? ಈವ್ನಿಂಗ್ ಸ್ಕೂಲಿಂದ ಮನೆಗೆ ಹೋದ್ಮೇಲೆ ನೀವು 5 ಗಂಟೆಗೆ ಹೋಗ್ತೀರಿ, 5 ಹೋಗ್ತೀರಿ. ಮನೆಗೆ ಹೋದ್ಮೇಲೆ ಅದು ಯಾವ್ಯಾವ ವಿಷಯವನ್ನ ಓದಬೇಕು ಅಂತ ನೀವು ಪಟ್ಟಿಯನ್ನು ಮಾಡಿಕೊಂಡು ನೀವು ಅಭ್ಯಾಸವನ್ನ ಮಾಡಬೇಕು. ಈ ಟೈಮ್ ಒಳಗೆ ಏನಾಗ್ತದೆ? ನೀವು ಅಲ್ಲಿ 75 ಡೇಸ್ ಜಾಸ್ತಿ 75 ದಿನ ಇದೆ. ಈ ಸಮಯದಲ್ಲಿ ತಾವೇನ್ ಮಾಡಬೇಕು? ವಿದೌಟ್ ವೇಸ್ಟಿಂಗ್ ಯುವರ್ ಟೈಮ್ ಅನ್ನು ಹಾಳು ಮಾಡದೆ ಯು ಹ್ಯಾವ್ ಟು ಮ್ಯಾನೇಜ್ ದ ಟೈಮ್. ನಮ್ದು ಟೈಮ್ ಎಲ್ಲಿ ಹಾಳಾಗ್ತದೆ? ವಾಚಿಂಗ್ ಟಿವಿ ನೋಡಿದ್ರೆ ಟೈಮ್ ಹೋಗ್ತದೆ. ವಾಚಿಂಗ್ ಮೂವೀಸ್, ಯೂಸಿಂಗ್ मोबाइल्स, गोइंग फॉर फेस्टिवल्स, गोइंग फॉर मैरिजेस, उसमें आपका टाइम होता है. अभी शादी का सीजन शुरू होता है, फेस्टिवल का सीजन शुरू होता है. आपका रिलेटिव के घर को जाता है फेस्टिवल में गए तो क्या होता है? मजी होते यात्री होता है. ಏನಾಗ್ತದೆ? ಒಂದು यात्रा में टाइम होता है. उधर क्या क्या खाते हैं तो पानी चेंज होता है. वापस आने के बाद आपका हेल्थ में प्रॉब्लम आता है. हेल्थ में इधर करते हैं. तो ನಮ್ಮ ಬಾಡಿ ರಿಪೇರಿ ಆಗಿ ಇಟ್ ಟೇಕ್ಸ್ 1 or 2 days. ಸೊ ನಿಮ್ದು 3-4 ದಿನ ವೇಸ್ಟ್ ಆಗ್ತದೆ. ಅದಕ್ಕೆ एग्जाम आगुवरेगू एग्जाम मुगियोवरेगू नो फेस्टिवल नो मैरिज. आप नहीं गए तो भी फेस्टिवल होता है. ನೀವು ಹೋಗಲಿಕ್ಕೂ ಜಾಸ್ತಿ ಆಗ್ತದೆ, ನೀವು ಹೋಗಲಿಕ್ಕೂ ಮದುವೆ ಆಗ್ತದೆ. ಸೊ ನಿಮ್ದು ಸಮಯವನ್ನು ಹಾಳು ಮಾಡ್ಕೋಬಾರ್ದು. ಸೊ ಎಕ್ಸಾಮ್ ನಿಮ್ಗೆ 3 ತಾಸು ಟೈಮ್ ಕೊಡ್ತಾರೆ. ಆಫ್ಟರ್ 3 hours ದೇ ವೋಂಟ್ ಅಲೌ ಯು ಟು ರೈಟ್. ನೀವು ಮತ್ತೆ ಎಕ್ಸಾಮ್ ಬರೆಯಕ್ಕೆ ಬರೋಲ್ಲ. ಅದಕ್ಕೆ ಈ ಸಮಯವನ್ನು ಏನು ಮಾಡಬೇಕು? ನೀವು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಅಭ್ಯಾಸ ಮಾಡಬೇಕು. ಆಮೇಲೆ ಪ್ರತಿದಿನ ಸ್ಕೂಲಿಗೆ ಬರಬೇಕು. ನಿಮ್ಮ ಟೀಚರ್ಸ್ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಪ್ರತಿದಿನ ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಈಗ ಆಲ್ರೆಡಿ SSLC ಮಕ್ಕಳಿಗೆಲ್ಲ ಸಿಲೆಬಸ್ ಮುಗಿದಿದೆ. ಸೊ ನಾವು ಟೇಕಿಂಗ್ ಪ್ರಿಪರೇಟರಿ ಎಕ್ಸಾಮ್ ನಾಳೆ 20ನೇ ತಾರೀಕಿನಿಂದ ನಾವು ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಮಾಡ್ತೇವೆ. ಇದ್ರ ಜೊತೆಗೆ ತಾವೇನ್ ಮಾಡಬೇಕು? ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಂದು ವಿಷಯದ್ದು 3-4
पेपर सॉल्व करना 3 to 4 questions पर you have to correct from each subject. Whenever you get time, ನಿಮ್ಗೆ ಯಾವಾಗ ಸಮಯ ಸಿಗುತ್ತದೆ ಸಾಟರ್ಡೆ ಈವ್ನಿಂಗ್ ಸಂಡೇ ಹಾಲಿಡೇ ಇದ್ದಾಗ ನಿಮ್ಗೆ ಸಮಯ ಸಿಗುತ್ತದೆ. ಈಗ ನಾಳೆ ಹಾಲಿಡೇ ಇದೆ संक्रांति, घर में आप क्या करते हैं? घर में क्वेश्चन पेपर लेने का एक जगह पर शांत जगह बैठने का क्वेश्चन पेपर सॉल्व करो. फर्स्ट लैंग्वेज है तो 100 मार्क्स मिलता है. फर्स्ट लैंग्वेज उर्दू है, बाकी 80 मार्क्स का है. तो आप स्टडी किया तो 80 मार्क्स का एक क्वेश्चन पेपर सॉल्व करने के लिए सॉल्व करके 1.5 or 2 hours इनफ. एग्जाम में आपको हम 3 hours देते हैं. ಬಟ್ ನೀವು ಹೋಗಿ ಕೂತಾಗ ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರೆ ನಿಮಗೆ 1.5 ರಿಂದ 2 ತಾಸು ಸಾಕು. 80 ಮಾರ್ಕ್ಸ್ ಅದು ಕ್ವೆಶ್ಚನ್ ಪೇಪರ್ ತೋರಿ ಯು ಗೋ ಆನ್ ಸಾಲ್ವಿಂಗ್ ದಟ್ ರೈಟಿಂಗ್ ದ ಆನ್ಸರ್. ಯಾವ ಪ್ರಶ್ನೆಗೆ ನಿಮಗೆ ಉತ್ತರ ಬರೆಯಕ್ಕೆ ಬಂದಿದೆ ಬರ್ಕೊಂಡು ಹೋಗಿ, ಯಾವುದಕ್ಕೆ ನಿಮಗೆ ಉತ್ತರ ಗೊತ್ತಿಲ್ಲ ಜಸ್ಟ್ ಮಾರ್ಕ್ ಇಟ್. ಯಾವ ಪ್ರಶ್ನೆಗೆ ನಿಮಗೆ ಉತ್ತರ ಬರೋಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಎಷ್ಟು ಪ್ರಶ್ನೆಗೆ 90 ಮಾರ್ಕ್ಸ್ ನಲ್ಲಿ 80 ಮಾರ್ಕ್ಸ್ में कितना प्रश्न को आप उत्तर लिख सकते हैं. कौन सा प्रश्न को आपका उत्तर लिखने के लिए तकलीफ होता है वो भी मालूम होता है. बाद में कौन सा क्वेश्चन को ಯಾವ ಪ್ರಶ್ನೆಗೆ ಯಾವ ಟಾಪಿಕ್ ನಲ್ಲಿ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ತಮಗೆ ಸಮಸ್ಯೆ ಆಗ್ತದೆ ಅದನ್ನ ಪಟ್ಟಿ ಮಾಡ್ಕೊಂಡು ದೆನ್ ಸ್ಟಾರ್ಟ್ ರೀಡಿಂಗ್ ದಟ್ ಕ್ವೆಶ್ಚನ್ ಆನ್ಸರ್ ಫಾರ್ ದಟ್ ಕ್ವೆಶ್ಚನ್. ಆ ಪ್ರಶ್ನೆಗೆ ಉತ್ತರ ಬರಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಆಸ್ಕ್ ಯುವರ್ ಟೀಚರ್ ಹೌ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಹೀಗೆ ನೀವು ಪ್ರತಿಯೊಂದು ವಿಷಯದ್ದು 3-4 ಕ್ವೆಶ್ಚನ್ ಪೇಪರ್ ಅನ್ನು ನೀವು ಸಾಲ್ವ್ ಮಾಡಿದ್ರೆ ಅದ್ರ ಜೊತೆಗೆ ನಿಮ್ಮ ಶಾಲೆಯಲ್ಲಿ ಕೂಡ 2 ರಿಂದ 3 ಎಕ್ಸಾಮ್ ಮಾಡ್ತಾರೆ. ಪ್ರಿಪರೇಟರಿ ಎಕ್ಸಾಮ್ ಮಂಡೇ ದಿಂದ 20th ಇಂದ ನಾವು ಮಾಡ್ತೇವೆ. ಎಕ್ಸಾಮ್ ಬೋರ್ಡ್ ಇಂದ ಒಂದು ಬರ್ತದೆ, ನಿಮ್ಮ ಶಾಲೆಯಲ್ಲಿ ಒಂದು ಮಾಡ್ತಾರೆ. ಅವು 3 ನೀವು ಕೂಡ ಒಂದು 3-4 ಪ್ರತಿಯೊಂದು ವಿಷಯದ್ದು 3-4 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ರೆ ಆ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಯಾವುದೋ ಎಕ್ಸಾಮ್ ಬರೋದಿಲ್ಲ. ಯು ಗೆಟ್ ಕಾನ್ಫಿಡೆನ್ಸ್ ಬೈ ರೈಟಿಂಗ್ ದ ಆನ್ಸರ್. ಯು ಗೆಟ್ ಕಾನ್ಫಿಡೆನ್ಸ್. ನೀವು ಉತ್ತರ ಬರೋದಕ್ಕೆ ನಿಮಗೆ ಆತ್ಮವಿಶ್ವಾಸ ಬರ್ತದೆ. ಬರ್ತದಲ್ಲ ಒಂದ್ಸಲ 2-3 ಕ್ವೆಶ್ಚನ್ ಪೇಪರ್ ಬಿಡಿಸ್ಬಿಟ್ರೆ ಯು ಗೆಟ್ ಕಾನ್ಫಿಡೆನ್ಸ್. ಯು ಎಂಟರ್ ದ ಎಕ್ಸಾಮಿನೇಷನ್ ವಿತ್ ಕಾನ್ಫಿಡೆನ್ಸ್. ನೀವು ಬಹಳ ಖುಷಿಯಿಂದ ಎಕ್ಸಾಮ್ ಮಾಡಿ ಹೋಗ್ತಾರೆ. ಹಾಗೆ ನೀವು ಪ್ರತಿಯೊಂದು ವಿಷಯದ ಏನ್ ಮಾಡಬೇಕು 3 ರಿಂದ 4 ಕ್ವೆಶ್ಚನ್ ಪೇಪರ್ನ ನಿಮ್ಮಷ್ಟಕ್ಕೆ ನೀವೇ ಬಿಡಿಸ್ಬೇಕು. ಅವಾಗ ಏನಕ್ಕೆ ಮೋರ್ ಪ್ರಾಕ್ಟೀಸ್ ಮೋರ್ ಪರ್ಫೆಕ್ಷನ್. ಮೋರ್ ಪ್ರಾಕ್ಟೀಸ್ ಮೋರ್ ಪರ್ಫೆಕ್ಷನ್, ಲೆಸ್ ಪ್ರಾಕ್ಟೀಸ್ ಲೆಸ್ ಪರ್ಫೆಕ್ಷನ್. ಮೋರ್ ಪ್ರಾಕ್ಟೀಸ್ ಮೋರ್ ಮಾರ್ಕ್ಸ್, more practice more marks, less practice less marks. so आपको ज्यादा प्रैक्टिस करना है. यारो ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಹೆಚ್ಚು ಅಂಕಗಳ ಬರ್ತಾವೆ. ಸೊ ಅದಕ್ಕೆ ಎಕ್ಸಾಮ್ ಮುಗಿಯೋದು ನಾವು ಮಾಡಬೇಕು ಪ್ರಶ್ನೆಗಳಿಗೆ ಉತ್ತರ ಬರಬೇಕು. ಟಾಪಿಕ್ ವೈಸ್ 1 ಮಾರ್ಕ್ಸ್ ಕ್ವೆಶ್ಚನ್ ಯಾವುದು, 2 ಮಾರ್ಕ್ಸ್ ಯಾವುದು, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಪಟ್ಟಿ ಮಾಡಿಕೊಂಡು ಗೋ ಆನ್ ರೈಟಿಂಗ್ ದ ಆನ್ಸರ್. ನೀವು ಆನ್ಸರ್ ಬರೀತಾ ಹೋದ್ರೆ ನಿಮಗೆ ಉತ್ತರ ಬರಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದೆ. ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ನಮ್ಮಲ್ಲಿ ವೆಬ್ಸೈಟ್ ಅಂದ್ರೆ IPT ಒಳಗೆ 35 ವಿದ್ಯಾರ್ಥಿಗಳು ಕೂತಿದ್ದಾರೆ. ಆಮೇಲೆ ಮುನ್ನೂರಿ ಏಡೆಡ್ ಸ್ಕೂಲಿಂದ 44 ವಿದ್ಯಾರ್ಥಿಗಳು ಕೂತಿರ್ತಾರೆ. ಆಮೇಲೆ ಈಗ ರಾಮದುರ್ಗದಿಂದ 32 ವಿದ್ಯಾರ್ಥಿಗಳು ಬಂದಿದೆ. ಹೌದಾ? ನನಗೆ ಈ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ SSLC ಎಕ್ಸಾಮ್ ಬಹಳ ಈಸಿ ಇರ್ತದೆ. It is very easy to pass the SSLC exam, but it is very difficult to score the marks. Securing more marks is very difficult, but getting through the examination is very easy. You regular yaar school badtire 100% pass aagtare, but only passing is not important. You have to secure more marks. Getting 35%, 40%, 50% it is not enough. You have to secure more than 80, more than 90. ಲಾಸ್ಟ್ ಇಯರ್ ನೋಡಿ ಇಲ್ಲಿ ಬಂದವರಿಗೆ ಸನ್ಮಾನ ಮಾಡ್ಕೊಳ್ಳಕ್ಕೆ 97 ಮಾರ್ಕ್ಸ್ ಬಂದಿದ್ದಾರೆ. 97% ಆಗಿದೆ. ಟಾಪರ್ಸ್ ಇದ್ದಾರೆ. ಹೌದಾ? ಟಾಪರ್ಸ್ ಇದ್ದಾರೆ. ಹಾಗೆ ನಿಮ್ದು ಟಾರ್ಗೆಟ್ ಏನಿರಬೇಕು? ಯುವರ್ ಟಾರ್ಗೆಟ್ ಶುಡ್ ಬಿ 625. ನಾವು ಸ್ಕೂಲಿಗೆ ಹೋದಾಗ ವಿದ್ಯಾರ್ಥಿಗಳ ಜೊತೆ ಇಂಟರಾಕ್ಷನ್ ಮಾಡೋದಕ್ಕೆ ಕೇಳಿದ್ವಿ ಹೌ ಮಚ್ ಮಾರ್ಕ್ಸ್ ಯು ವಿಲ್ ಸೆಕ್ಯೂರ್ ಅಂತ. ಅವ್ರು ಹೇಳ್ತಾರೆ 80 ಮಾರ್ಕ್ಸ್, 75 ಮಾರ್ಕ್ಸ್, 65 ಮಾರ್ಕ್ಸ್ ಅಂತ ಹೇಳ್ತಾರೆ. ನೋ, ಇಟ್ ಇಸ್ ನಾಟ್ ಆನ್ಸರ್. ಯು ಹ್ಯಾವ್ ಟು ಟೆಲ್ I will secure 625 marks. ನಾನು 627 मार्क्स ತಗೊಂಡ್ರೆ ಅಂತ ನೀವು ಹೇಳ್ಬೇಕು. ಯಾಕಂದ್ರೆ ಊಟ खाना खाने के वक्त हम कैसे खाते हैं? 65% नहीं खाते हैं. 65 खाते नहीं, 75% खाते नहीं, पेट भर के खाते हैं, 100% खाते हैं. फिर खाते नहीं, फिर मार्क्स देंगे 100%. मार्क्स भी उतना ही है. आपका गोल 100% होना चाहिए.
ಮಾಡಲಿಕ್ಕೆ ಯಾವ್ದೇ ನಿಮ್ದು ಗುರಿ ಕಡಿಮೆ ಇರ್ತದೆ. ಯುವರ್ ಏಮ್ ಶುಡ್ ಬಿ ಹೈ, ಯು ಶುಡ್ ನಾಟ್ ಬಿ ಲೋ. ನಿಮ್ದು ಗುರಿ ದೊಡ್ಡದಿದ್ದಾರೆ, ಯು ವಿಲ್ ಗೋ ನಿಯರ್ ದ ಗೋಲ್. ಆ ಗುರಿ ಹತ್ರ ಹೋಗ್ತಾರೆ. 75% ಅಂದ್ರೆ you may get 75, you may get 70, you may get 65. If your goal is 100%, you may get 100, you may get 95, you may get 90. So your goal should be high. 100% ಗುರಿ ಇಟ್ಕೊಂಡ್ರೆ ನೀವು ಎಲ್ಲರೂ ಅಭ್ಯಾಸ ಮಾಡಬೇಕು. It is possible also. ನೀವು ಗುರಿ ಇಟ್ಕೊಂಡ್ರೆ it is possible. ಅದಕ್ಕೆ ಗುರಿ ಇಟ್ಕೊಂಡು ಮಲಗಬಾರ್ದು. ಗುರಿ ಇಟ್ಕೊಂಡು ಇವತ್ತು ವರ್ಕ್ ಹಾರ್ಡ್, then only you secure more marks. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ IPD ಇಂದ ಶಾಲೆಯಿಂದ ಮುನ್ನೂರಿಗೆ 2 ಶಾಲೆಯಿಂದ ಮತ್ತು ರಾಮಪುರ ಶಾಲೆಯಿಂದ ಏನು ವಿದ್ಯಾರ್ಥಿ ಬಂದ್ರಿ, ಇನ್ನೇನು ದಿನಗಳು ಉಳಿದಾವೆ ಆ ದಿನಗಳನ್ನ ನೀವು ಸರಿಯಾಗಿ ಯುಟಿಲೈಸ್ ಮಾಡ್ಕೊರಿ. ಪ್ರತಿನಿತ್ಯ ಪ್ರತಿಯೊಂದು ವಿಷಯದ ಓದಿ ಪ್ರಶ್ನೆಗಳಿಗೆ ಉತ್ತರವನ್ನ ರೂಢಿ ಮಾಡ್ರಿ. ಲೆಟರ್ ರೈಟಿಂಗ್ ಮಾಡ್ರಿ, ಪೋಯಮ್ ರೈಟಿಂಗ್ ಮಾಡ್ರಿ, ಡ್ರಾಯಿಂಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿದ್ರೆ ಏನಿದೆ ನಿಮಗೆ ಎಕ್ಸಾಮ್ ಬರಲಿಕ್ಕೆ ನಿಮಗೆ ಆತ್ಮವಿಶ್ವಾಸ ಬರ್ತದೆ. ವಿತ್ ಕಾನ್ಫಿಡೆನ್ಸ್ ಯು ಎಂಟರ್ ದ ಎಕ್ಸಾಮಿನೇಷನ್ ಹಾಲ್ ಮಾಡ್ರಿ. ಆಮೇಲೆ ಎಕ್ಸಾಮಿನೇಷನ್ ಅದೇ ಅಂತ ಯಾರು ಗಾಬರಿ ಹಾಕೋಬಾರ್ದು. ಮತ್ತೆ ಇದಕ್ಕೆಲ್ಲ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಈಗೇನು ಅಭ್ಯಾಸ ಮಾಡೋದು ಟೈಮ್ ಟೇಬಲ್ ಬಂದಿದೆ. ಈಗ ಎಕ್ಸಾಮ್ ಇನ್ನೊಂದು ವಾರ 15 days ಇದ್ದಾಗ ಏನ್ ಮಾಡ್ತಾರೆ, ದೇ ಸ್ಟಾರ್ಟ್ ಸ್ಟಡಿಂಗ್ ಡೇ ಅಂಡ್ ನೈಟ್. ರಾತ್ರಿ ಹಗಲು ಓದಕ್ಕೆ ಶುರು ಮಾಡ್ತಾರೆ. ಇಟ್ ಈಸ್ ವೆರಿ ಡೇಂಜರಸ್. ವಿ ನೀಡ್ 6 to 7 hours ಸ್ಲೀಪ್. ನಾವು ಪ್ರತಿನಿತ್ಯ 6 ರಿಂದ 7 ತಾಸು ನಾವು ಮಲಗಲೇಬೇಕು. ಈಗ ನಮ್ಗೆ ಹೆಲ್ತ್ ಅಲ್ಲಿ ಇಫೆಕ್ಟ್ ಆಗ್ತದೆ. 6 ತಾಸು ನಮ್ಮ ನಿದ್ದೆ ಬೇಕೇ ಬೇಕು. ಸೊ ಎಕ್ಸಾಮ್ ಇದೆ ಅಂತ ರಾತ್ರಿಯಲ್ಲಿ ನಿದ್ದಿರಬೇಕು. ಸೊ ಈಗ ಸಿಸ್ಟಮೆಟಿಕ್ ಆಗಿ ನೀವು ಒಂದು ಪ್ಲಾನ್ ಮಾಡ್ಕೊಂಡು ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ಲಾನ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಹೋದ್ರೆ ನಿಮ್ಮ ಹೆಲ್ತ್ಗೆ ಏನಾಗೋದಿಲ್ಲ. ಸೊ ಯು ಹ್ಯಾವ್ ಟು ಮೇಂಟೈನ್ ಗುಡ್ ಹೆಲ್ತ್ ಆಲ್ಸೋ. ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು, ಒಳ್ಳೆ ಆಹಾರ ಸೇವಿಸಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಮತ್ತು ಉಳಿದ ಟೈಮ್ ಇರ್ತೈತಲ್ಲ 8 ತಾಸು ನೀವು ರೆಸ್ಟ್ ಮಾಡ್ರಿ. ಉಳಿದ 16 hours ಇಸ್ ವೆರಿ ಇಂಪಾರ್ಟೆಂಟ್. ಆ 16 hours ಅನ್ನ ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಸಕ್ಸಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಬಹಳಷ್ಟು ಮಾಹಿತಿಯನ್ನ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು, ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಬರೀಬೇಕು ಅಂತ ರೂಢಿ ಮಾಡ್ತಾರೆ. ಇದ್ರ ಜೊತೆಗೆ ಲಾಸ್ಟ್ ಇಯರ್ ಯಾರು ಹೆಚ್ಚು ಮಾರ್ಕ್ಸ್ ತಗೊಂಡಾರ ಉರ್ದು ಮೀಡಿಯಂದವ್ರು, ಅವು ಉತ್ತರ ಪತ್ರಿಕೆಗಳು ನಿಮ್ಗೆ ಆನ್ಲೈನ್ ಸಿಗ್ತಾವ. 100 ಮಾರ್ಕ್ಸ್ ತಗೊಂಡಾರು, 80 ತಗೊಂಡಂತ ಉತ್ತರ ಪತ್ರಿಕೆ ಸಿಗ್ತಾವ. ಯು ಕರೆಕ್ಟ್ ಆನ್ಸರ್ ಪೇಪರ್ ಅಂಡ್ ಫಾಲೋ ದಮ್. ಹೇಗೆ ಅವರು ಉತ್ತರ ಬರೀತಾರೆ ಫಾಲೋ ಮಾಡಿ ಅದ್ರ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹೆಚ್ಚು ಅಂಕಗಳು ಬರಲಿಕ್ಕೆ ಸಾಧ್ಯ ಅದಾವ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸವದತ್ತಿ ಉರ್ದು ಮಾಧ್ಯಮದಲ್ಲಿ ನಮ್ಮ ಸವದತ್ತಿಗೆ 79 ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆ ಬರ್ತಿದ್ರಿ. ಸೊ ಐ ವಾಂಟ್ ಆಲ್ ದೀಸ್ 79 ಸ್ಟೂಡೆಂಟ್ಸ್ ಶುಡ್ ಗೋ ಥ್ರೂ ದ ಎಕ್ಸಾಮ್ಸ್ ಅಂಡ್ ಹ್ಯಾವ್ ಟು ಗೆಟ್ ಸಕ್ಸಸ್. 100% ನನಗೆ ರಿಸಲ್ಟ್ ಆಗಬೇಕು. ಮೊನ್ನೆದು ಎರಡನೇದು ಹೆಚ್ಚು ಅಂಕಗಳನ್ನು ತಗೊಳ್ಬೇಕು. ಯು ಹ್ಯಾವ್ ಟು ಸೆಕ್ಯೂರ್ ಮೋರ್ ಮಾರ್ಕ್ಸ್. ಹೆಚ್ಚು ಅಂಕಗಳನ್ನು ತಗೊಂಡ್ರೆ ಈ ಪ್ಯಾರಾಗ್ರಾಫ್ ಉದ್ದೇಶ ಸಫಲ ಆಗ್ತದೆ. ಅದಕ್ಕೆ ಇನ್ನೂವರೆಗೂ ಯಾರು ಅಭ್ಯಾಸ ಮಾಡಕ್ಕೆ ಶುರು ಮಾಡಿಲ್ಲ. अभी तक और स्टडी ना स्टार्ट किया है, वो आज से शुरू किया तो भी आपको डिस्टिंक्शन में पास होता है. इनको डिस्टिंक्शन आता है. आने होता है तो ನಮ್ಮ ನೇವಾರ ಸಂಘಟನೆಯವರು ಬಹಳಷ್ಟು ಒಂದು 15 ದಿನ ನಾವು ಕಾರ್ಯಾಗಾರ ಮಾಡಬೇಕು. ಮಾನ್ಯ ಶಾಸಕರೊಂದಿಗೆ ನಾವು ಕಾರ್ಯಾಗಾರ ಉದ್ಘಾಟನೆ ಮಾಡಬೇಕು ಅಂತ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಮಾನ್ಯ ಅಶ್ವಥ್ ವೈದ್ಯರು ಅವರು ನಮ್ಮ ಎಲ್ಲ ಲೀಡರ್ಸ್ ಇವತ್ತು ಬಂದು ನಿಮ್ಗೆಲ್ಲ ಮಾರ್ಗದರ್ಶನ ಮಾಡಿಕೊಳ್ತಾರೆ. ಸೊ ತಾವು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೊಡೋದ್ರ ಮೂಲಕ ತಮ್ಮ ತಂದೆ ತಾಯಿಗಳಿಗೆ, ತಮ್ಮ ಟೀಚರ್ಸ್ಗೆ ಮತ್ತು ತಮಗೆ ಖುಷಿಯಾಗೋದಕ್ಕೆ ತಾವೆಲ್ಲ ಕೆಲಸ ಮಾಡ್ರಿ. ಇನ್ನು ಪರೀಕ್ಷೆ ಮಾರ್ಚ್ 20 ಶುರು ಆಗ್ತದೆ. ಅಲ್ಲಿವರೆಗೂ ತಾವು ಚೆನ್ನಾಗಿ ಸ್ಟಡಿ ಮಾಡಿ ಹೆಚ್ಚು ಅಂಕಗಳನ್ನ ಪಡೀರಿ ಅಂತ ಹೇಳ್ತಾ, ಸೊ ಮುಂಬರುವ ದಿನಗಳಲ್ಲಿ ಪರೀಕ್ಷೆಯಲ್ಲಿ ತಮಗೆಲ್ಲ ಯಶಸ್ವಿಗಲಿ ಅಂತ ಶುಭ ಹಾರೈಸಿ ಮೇವಾ ಸಂಘಟನೆಯವರು ಎಲ್ಲ 3 ಹೈಸ್ಕೂಲ್ ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆಲ್ಲ ಲೋಕಲ್ IPD ಶಾಲೆಯ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಅವರಿಗೆಲ್ಲ ಇಲಾಖೆಯ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿ ಇದರ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಅಂತ ಶುಭ ಹಾರೈಸಿ ನನಗೆ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.